ರಾಜ್ಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ. ಮತ್ತೊಂದು ಕಡೆ ರೈತರು ಬಿತ್ತನೆಯನ್ನ ಸಹ ಶುರು ಮಾಡ್ತಾ ಇದ್ದಾರೆ. ಈಗ ಬಿತ್ತನೆಗಾಗಿ ಜೋಡೆತ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಹಾವೇರಿ ಮಾರುಕಟ್ಟೆಯಲ್ಲಿ ಜೋಡೆತ್ತುಗಳನ್ನ ಖರೀದಿ ಮಾಡುವುದಕ್ಕೆ ರೈತರು ಕಿಕ್ಕಿರಿದು ಸೇರಿದ್ರು. ಜೋಡೆತ್ತಿಗೆ 1.5 ಇಂದ 2 ಲಕ್ಷ ಬೇಡಿಕೆ ಇದೆ. ಎತ್ತುಗಳ ಬೆಲೆ ಗಗನಕ್ಕೇರಿದ್ರೂ ಸಹ ಖರೀದಿ ಭರಾಟೆ ಜೋರಾಗೇ ಇತ್ತು. ಶಿವಮೊಗ್ಗ, ಬಳ್ಳಾರಿ ಭಾಗಗಳಿಂದ ಆಗಮಿಸಿದಾವೆ ಎತ್ತುಗಳು. ಬೇಸಾಯ ಮಾಡೋದಕ್ಕೆ ಯೋಗ್ಯ ಇದೆಯಾ ಅಂತ ಪರೀಕ್ಷೆ ಮಾಡಿ ರೈತರು ಖರೀದಿ ಮಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಉತ್ತಮವಾದಂತಹ ಮಳೆ ಆಗ್ತಾ ಇದೆ. ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಎತ್ತುಗಳ ವ್ಯಾಪಾರ ಕೂಡ ಜೋರಾಗಿದೆ. ಅಂದ್ರೆ ಬಿತ್ತನೆ ಕಾರ್ಯಕ್ಕೆ ಎತ್ತುಗಳು ಬೇಕು. ಹೀಗಾಗಿ ಎತ್ತುಗಳ ವ್ಯಾಪಾರಕ್ಕೆ ಇವತ್ತು ರೈತರು ಮುಗಿಬಿದ್ದಿದ್ದಾರೆ. ನಾನು ಹಾವೇರಿಯ ಜಾನುವಾರು ಮಾರುಕಟ್ಟೆಯಲ್ಲಿದ್ದೀನಿ. ಮಾರುಕಟ್ಟೆಯ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಳ್ಳೆ ಎತ್ತುಗಳನ್ನು ಇವತ್ತು ರೈತರು ಕೊಳ್ಳಲಿಕ್ಕೆ ಮುಗಿಬಿದ್ದಿದ್ದಾರೆ. ತಾವು ಗಮನಿಸಬಹುದು, ಕಿಲಾರಿ ಸೇರಿದಂತೆ ಬೇರೆ ಬೇರೆ ಜಾತಿಯ ಎತ್ತುಗಳು ಇವತ್ತು ಜಾನುವಾರು ಮಾರುಕಟ್ಟೆಗೆ ಆಗಮಿಸಿದೆ. ಒಂದು ರೀತಿ ನೋಡಿದರೆ ಬಿತ್ತನೆ ಒಳ್ಳೆ ಟೈಮ್ ಇರೋದ್ರಿಂದ, ಅಂದರೆ ಜೂನ್ ಫಸ್ಟ್ ವೀಕೆ ಬಿತ್ತನೆ ಕಾರ್ಯ ನಡೆಯೋದ್ರಿಂದ ಬಿತ್ತನೆಗೆ ಎತ್ತುಗಳು ಬೇಕಾಗುತ್ತೆ. ಹೀಗಾಗಿ ಎತ್ತುಗಳ ಖರೀದಿ ಜೋರಾಗಿಯೇ ನಡೀತಾ ಇದೆ. 1 ಲಕ್ಷದಿಂದ ಹಿಡಿದು 2 ಲಕ್ಷದವರೆಗೂ ಕೂಡ ಎತ್ತುಗಳನ್ನು ಇವತ್ತು ಮಾರಾಟ ಮಾಡಲಾಗ್ತಾ ಇದೆ. 1,20,000, 30,000, 1,40,000, 2 ಲಕ್ಷದವರೆಗೂ ಕೂಡ ಡಿಮಾಂಡ್ ಇದೆ. ಆ ಕಾರಣಕ್ಕಾಗಿ ಇವತ್ತು ರೈತರು ಏನೇ ಆಗಲಿ ಇವತ್ತು ಎತ್ತುಗಳನ್ನು ಖರೀದಿ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಗಮನಿಸ್ಬೋದು ನೀವು, ಎತ್ತುಗಳ ಮಾತುಕತೆ, ವ್ಯಾಪಾರದ ಮಾತುಕತೆ ನಡೀತಾ ಇರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಯಾವ ರೀತಿ ವಹಿವಾಟು ನಡೀತಾ ಇದೆ, ಎತ್ತುಗಳ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮಾತುಕತೆ ನಡೀತಾ ಇದೆ ಅನ್ನೋಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಅಜರ, ಯಾವ ಊರಿಂದ ಬಂದಿರಿ? ನಾವು ಗುರುಲಿಂದ ಬಂದವ. ಹೆಂಗೆ ನಡೆದದೆಲ್ಲ ಇದೆ? ರೇಟ್ ಜಂಪ್ ಐತ್ರಿ. ಎಷ್ಟೆಷ್ಟು ಕೇಳ ಅಂತಾರೆ? 1 ಊರಿ 1,20, 1,10, 1,15, 1,70 ಹಿಂಗೆಲ್ಲ ನಡೆದವ್ರಿ. ಒಟ್ಟು ನಾವು ಹಾವೇರಿ ತಾಲೂಕು ಕುತ್ತಲ್ ಗ್ರಾಮದವ್ರಿ. ಎತ್ತು ತೊಗೊಳಕ್ಕೆ ಬಂದಿದ್ವಿ. 1,5, 1,10, 6,80 ಹಿಂಗೆಲ್ಲ ನಡೆದವ್ರಿ. ಈಗೆಲ್ಲ ಸುಗ್ಗಿ ಕಾಲ, ಬಿತ್ತನೆ ಬಂದಿದೆ. ಬಿತ್ತನೆ ಸಲುವಾಗಿ ಎಲ್ಲರೂ ರೈತರು ಕೇಳಕ್ಕೆ ಬಂದಾರೆ ಮಾರ್ಕೆಟಿಗೆ. ಈ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಒಳ್ಳೆ ಮಳೆ ಆಗಿದ್ರಲಿಲ್ಲ 1-2 ವರ್ಷದ ಹಿಂದೆ. ಅವಾಗೆಲ್ಲ ಎತ್ತುಗಳು ಮಾರಿದ್ರು ರೈತರು. ಈ ವರ್ಷ ಖರೀದಿ ಜೋರಾಗಿದೆ. ಮಳೆ ಆಗಿದ್ರಿಂದ ಜೋರಾಗಿದೆ, ಖರೀದಿ ಜೋರಾಗಿದೆ. ಈಗ ಈ ಬಸವಣ್ಣ ಬೇಕು ಅಂತೇಳಿ ಎಲ್ಲರೂ ರೈತರು ಮುಗಿಯ ಬಿದ್ದಿದ್ದಾರೆ. ಎಷ್ಟು ಅಂದಾಜು ಎಷ್ಟು ಜಾನುವಾರುಗಳು ಬಂದಿರ್ಬೋದು ಇಲ್ಲಿ? ಸುಮಾರು ಒಂದು 5-6 ಸಾವಿರ ಎತ್ತುಗಳು ಕೂಡಿದವ್ರು ಬಂದಿದ್ದಾವೆ. 5-6 ಸಾವಿರ ಎತ್ತುಗಳು ಬಂದಿದ್ದಾವೆ. ಮಾಮೂಲಿ ದಿನಗಳಲ್ಲಿ ಎಷ್ಟು ರೇಟ್ ಇರ್ತಿತ್ತು? ಅವಾಗೆಲ್ಲ ಕಡಿಮೆ ಇತ್ತು ರೀ. 1, 10, 1,5, 70, 60, 80 ಹಿಂಗಿದ್ದು ರೀ. ಈಗ ಸ್ವಲ್ಪ ಮಳೆ ಆಗಿರೋದ್ರಿಂದ ಜಾಸ್ತಿ ಆಗಿದೆ. ಇದು ಒಟ್ಟಾರೆ ನೋಡೋದಾದ್ರೆ ಜಾನುವಾರು ಮಾರುಕಟ್ಟೆಯಲ್ಲಿ ಎಲ್ಲವೂ ಕೂಡ ಜಾನುವಾರುಗಳಿಂದ ತುಂಬ ಹೋಗಿದೆ. ಇವತ್ತು ಪೂರ್ತಿ ಎತ್ತುಗಳು, ಒಳ್ಳೊಳ್ಳೆ ಎತ್ತುಗಳ ಮಾರಾಟ ನಡೀತಾ ಇದೆ. ಬಿತ್ತನೆ ಹುರುಪಿನಲ್ಲಿ ರೈತರಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.